ಇನ್ನು ನಂದಿನಿ ಹಾಲಿನ ದರವನ್ನು ಪ್ರತಿ ಲೀಟರ್ಗೆ 4 ರೂಪಾಯಿ ಹೆಚ್ಚಳ ಮಾಡಿ ಕರ್ನಾಟಕ ಸರ್ಕಾರ ಕೆಲವು ದಿನಗಳ ಹಿಂದೆ ಅಧಿಸೂಚನೆ ಹೊರಡಿಸಿತ್ತು. ಏಪ್ರಿಲ್ 1ರಿಂದ ಪರಿಷ್ಕೃತ ದರ ಇದೀಗ ಜಾರಿಗೆ ಬಂದಿದೆ. ಇದರ ಬೆನ್ನಲ್ಲೇ ಬೆಂಗಳೂರಿನ ಅನೇಕ ಹೋಟೆಲ್ಗಳು ಮತ್ತು ದರ್ಶನಿಗಳು ಕಾಫಿ ಮತ್ತು ಚಹಾ ದರವನ್ನು ಏರಿಕೆ ಮಾಡಿವೆ. 3 ರೂಪಾಯಿಂದ 5 ರೂಪಾಯಿ ತನಕ ಏರಿಕೆಯಾಗಿದೆ. ಕೆಲವು ಕಡೆ 10 ರೂಪಾಯಿಗೆ ಸಿಗ್ತಾ ಇತ್ತು, ಅದು 13 ರೂಪಾಯಿ ಆಗಿದೆ. ಕೆಲವು ಕಡೆ 15 ರೂಪಾಯಿಗೆ ಸಿಗ್ತಾ ಇತ್ತು, ಅದು 20 ರೂಪಾಯಿ ಆಗಿದೆ. ಬನ್ನಿ ಇದರ ಬಗ್ಗೆ ಜನಗಳು ಏನು ಹೇಳಿದರೆ ಕೇಳಿಸ್ಕೊಂಡು. ಪುಕ್ಷಟೆ ಕೊಡು ಅಂತ ಯಾರು ಹೇಳಿಲ್ಲ. ಪುಕ್ಷಟೆ ಕೊಟ್ಬಿಟ್ಟು 2,000 ಕೊಟ್ಬಿಟ್ಟು 4,000 ನಮ್ಮ ಹತ್ರ ಕೀಳ್ತಾ ಇದ್ದಾರೆ. ಹಾಲು ರೇಟು, ಡೀಸೆಲ್ ರೇಟು, ಹಾಲು 3 ಸಾವಿರ ಜಾಸ್ತಿ ಆಗಿದೆ. ಆಮೇಲೆ ಅಬಕಾರಿ ಇಲಾಖೆದು ಬಡಬಗ ಏನೋ 50-60 ರೂಪಾಯಿ ಕುಡಿತಾ ಇದ್ದಾರೆ. 4 ಸಾರಿ ಮಾಡಿದ್ದಾರೆ. BJP ಗೌರ್ಮೆಂಟ್ ಇದ್ದಾಗ ಒಂದು ಸಹ ಯಾವುದಕ್ಕೂ ಕೈ ಹಾಕಿರಲಿಲ್ಲ. ಇವರೆಲ್ಲ ಪುಕ್ಷಾಟ ಕೊಟ್ಬಿಟ್ಟು ಮಿಡ್ಲ್ ಕ್ಲಾಸ್ ಅವ್ರು ಒಡೆ ತುಂಬ ಜೀವನ ಮಾಡೋದೇ ಕಷ್ಟ. ಇವರು ವರ್ಷನೂ ಏರಿಸ್ತಾ ಇದ್ದಾರೆ. ಹಾಲಿನ ಬೆಲೆ ಏರಿಸಿದ್ರು, ಬಸ್ ಫೇರ್ ಇದೆ, ಎಲ್ಲ ಏರಿಸ್ತಾ ಇದ್ದಾರೆ. ಲೇಡೀಸಿಗೆ ಕೊಟ್ಬಿಟ್ಟು ಕರ್ನಾಟಕನ ಹಾಳು ಮಾಡ್ತಾ ಇದ್ದಾರೆ. ಈಗ ಅದು ನೆಸಿಟಿ ಇರಲಿಲ್ಲ ಮೇಡಮ್, ಅದು ರೈತರಿಗೂ ಕೊಡ್ತಾ ಇಲ್ಲ. ಇವರು 4 ರೂಪಾಯಿ ತೊಗೊಳ್ತಾ ಇದ್ದಾರಲ್ಲ, ಅದು ರೈತರಿಗೆ ಕೊಡ್ತಾ ಇಲ್ಲ, ಅದು ಮುಟ್ತಾನೂ ಇಲ್ಲ. ಇವರು ಯಾವಾಗ ಬೇಕೋ ಅವಾಗ ಏರಿಕೆ ಮಾಡ್ತಾರೆ, ಯಾವಾಗ ಬೇಕೋ ಅವರು ಕಾಂಗ್ರೆಸ್ನವರು ಇಷ್ಟ ಬಂದಂಗೆ ಮಾಡ್ತಾ ಇದ್ದಾರೆ ಮೇಡಮ್. ಸರ್ಕಾರದವರು ಜಾಸ್ತಿ ಮಾಡ್ಕೊಂಡು ಹೋದಂಗೆ ಬಡವರಿಗೆ ಹೊಡೆತ ಬೀಳ್ತಾ ಇದೆಯಲ್ಲ. ಈಗ 15 ರೂಪಾಯಿ ಮಾಡ್ತಾಯಿದ್ರು. ಸಾಮಾನ್ಯ ಕ್ಯಾಂಟೀನ್ ಹೋಟ್ಲುಗಳ ಕೆಲವು ಹೋಟ್ಲಲ್ಲಿ 15 ರೂಪಾಯಿಗೆ ಕಾಫಿ ಕೊಡ್ತಿದ್ರು. ಇವತ್ತು ಅವರು ಕಾಫಿ ಪುಡಿ, ಹಾಲು ಎಲ್ಲ 4-5 ಐಟಮ್ ಏರಿರೋದ್ರಿಂದ ಅವರು 20 ರೂಪಾಯಿ ಮಾಡಿಕೊಟ್ಟಿದ್ರು. ಯಾಕೆ ಹಿಂಗೆ ಮಾಡಿದ್ರಿ ಅಂತ ಅವ್ರು ಕ್ಯಾಲ್ಕುಲೇಷನ್ ಕೊಟ್ಟರು. ನಮ್ಮ ಏರಿಯಾದಲ್ಲೇ ಕೇಳಿದೆ ನಾನು, ಈ ಥರ ಮಾಡಿದ್ದು ಸರಿಯಲ್ಲ, 1 ರೂಪಾಯಿ 2 ರೂಪಾಯಿ ಮಾಡೋಕ್ಕಾಯ್ತು, 4-5 ರೂಪಾಯಿ ಮಾಡಿದಿರಲ್ಲ ಸರಿಯಾ ಅಂತ ಕೇಳಿದರೆ ಅವ್ರು ಹೇಳಿದ ಕ್ಯಾಲ್ಕುಲೇಷನ್ ಕೊಟ್ಟರು. ಕಾಫಿ ಪುಡಿ ಇಷ್ಟಿದ್ದ ಇಷ್ಟಾಗಿದೆ, ಈ ಹಾಲು ಹಿಂಗಾಗಿದೆ, ಗ್ಯಾಸು ಎಲ್ಲ ಪ್ರತಿಯೊಂದು ಬೆಲೆ ಜಾಸ್ತಿ ಆದಾಗ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ನಾವು ಹಾಲು ಕರೆಯೋದು ರೇಟು ಕಡಿಮೆ ಇತ್ತು. ಈ ಬೆಂಗಳೂರು ಡೈರಿಯವರು ಬದುಕ್ತಾವ್ರೆ. ಅವರಿಂದ ಇವ್ರಿಗೂ ವ್ಯತ್ಯಾಸ ಏನಂದರೆ 9 ರೂಪಾಯಿ ವ್ಯತ್ಯಾಸ ಇದೆ. 9 ರೂಪಾಯಿ ವ್ಯತ್ಯಾಸ ಇರೋದ್ರಿಂದ ಹೋಟ್ಲವರು ಕಾಫಿ ಜಾಸ್ತಿ ಮಾಡಲೇಬೇಕು. ಕಾಫಿ ಪುಡಿ 350-400 ಇದ್ದು ಇವತ್ತು 800 ಆಗಿದೆ. ಅದಕ್ಕೆ ಯಾರು ಹೊಣೆ? ಇನ್ನು ನಂದಿನಿ ಹಾಲಿನ ದರವನ್ನು ಪ್ರತಿ ಲೀಟರ್ಗೆ 4 ರೂಪಾಯಿ ಹೆಚ್ಚಳ ಮಾಡಿ ಕರ್ನಾಟಕ ಸರ್ಕಾರ ಕೆಲವು ದಿನಗಳ ಹಿಂದೆ ಅಧಿಸೂಚನೆ ಹೊರಡಿಸಿತ್ತು. ಏಪ್ರಿಲ್ 1ರಿಂದ ಪರಿಷ್ಕೃತ ದರ ಇದೀಗ ಜಾರಿಗೆ ಬಂದಿದೆ. ಇದರ ಬೆನ್ನಲ್ಲೇ ಬೆಂಗಳೂರಿನ ಅನೇಕ ಹೋಟೆಲ್ಗಳು ಮತ್ತು ದರ್ಶನಿಗಳು ಕಾಫಿ ಮತ್ತು ಚಹಾ ದರವನ್ನು ಏರಿಕೆ ಮಾಡಿವೆ. 3 ರೂಪಾಯಿಂದ 5 ರೂಪಾಯಿ ತನಕ ಏರಿಕೆಯಾಗಿದೆ. ಕೆಲವು ಕಡೆ 10 ರೂಪಾಯಿಗೆ ಸಿಗ್ತಾ ಇತ್ತು, ಅದು 13 ರೂಪಾಯಿ ಆಗಿದೆ. ಕೆಲವು ಕಡೆ 15 ರೂಪಾಯಿಗೆ ಸಿಗ್ತಾ ಇತ್ತು, ಅದು 20 ರೂಪಾಯಿ ಆಗಿದೆ. ಬನ್ನಿ ಇದರ ಬಗ್ಗೆ ಜನಗಳು ಏನು ಹೇಳಿದರೆ ಕೇಳಿಸ್ಕೊಂಡು. ಪುಕ್ಷಟೆ ಕೊಡು ಅಂತ ಯಾರು ಹೇಳಿಲ್ಲ. ಪುಕ್ಷಟೆ ಕೊಟ್ಬಿಟ್ಟು 2,000 ಕೊಟ್ಬಿಟ್ಟು 4,000 ನಮ್ಮ ಹತ್ರ ಕೀಳ್ತಾ ಇದ್ದಾರೆ. ಹಾಲು ರೇಟು, ಡೀಸೆಲ್ ರೇಟು, ಹಾಲು 3 ಸಾವಿರ ಜಾಸ್ತಿ ಆಗಿದೆ. ಆಮೇಲೆ ಅಬಕಾರಿ ಇಲಾಖೆದು ಬಡಬಗ ಏನೋ 50-60 ರೂಪಾಯಿ ಕುಡಿತಾ ಇದ್ದಾರೆ. 4 ಸಾರಿ ಮಾಡಿದ್ದಾರೆ. BJP ಗೌರ್ಮೆಂಟ್ ಇದ್ದಾಗ ಒಂದು ಸಹ ಯಾವುದಕ್ಕೂ ಕೈ ಹಾಕಿರಲಿಲ್ಲ. ಇವರೆಲ್ಲ ಪುಕ್ಷಾಟ ಕೊಟ್ಬಿಟ್ಟು ಮಿಡ್ಲ್ ಕ್ಲಾಸ್ ಅವ್ರು ಒಡೆ ತುಂಬ ಜೀವನ ಮಾಡೋದೇ ಕಷ್ಟ. ಇವರು ವರ್ಷನೂ ಏರಿಸ್ತಾ ಇದ್ದಾರೆ. ಹಾಲಿನ ಬೆಲೆ ಏರಿಸಿದ್ರು, ಬಸ್ ಫೇರ್ ಇದೆ, ಎಲ್ಲ ಏರಿಸ್ತಾ ಇದ್ದಾರೆ. ಲೇಡೀಸಿಗೆ ಕೊಟ್ಬಿಟ್ಟು ಕರ್ನಾಟಕನ ಹಾಳು ಮಾಡ್ತಾ ಇದ್ದಾರೆ. ಈಗ ಅದು ನೆಸಿಟಿ ಇರಲಿಲ್ಲ ಮೇಡಮ್, ಅದು ರೈತರಿಗೂ ಕೊಡ್ತಾ ಇಲ್ಲ. ಇವರು 4 ರೂಪಾಯಿ ತೊಗೊಳ್ತಾ ಇದ್ದಾರಲ್ಲ, ಅದು ರೈತರಿಗೆ ಕೊಡ್ತಾ ಇಲ್ಲ, ಅದು ಮುಟ್ತಾನೂ ಇಲ್ಲ. ಇವರು ಯಾವಾಗ ಬೇಕೋ ಅವಾಗ ಏರಿಕೆ ಮಾಡ್ತಾರೆ, ಯಾವಾಗ ಬೇಕೋ ಅವರು ಕಾಂಗ್ರೆಸ್ನವರು ಇಷ್ಟ ಬಂದಂಗೆ ಮಾಡ್ತಾ ಇದ್ದಾರೆ ಮೇಡಮ್. ಸರ್ಕಾರದವರು ಜಾಸ್ತಿ ಮಾಡ್ಕೊಂಡು ಹೋದಂಗೆ ಬಡವರಿಗೆ ಹೊಡೆತ ಬೀಳ್ತಾ ಇದೆಯಲ್ಲ. ಈಗ 15 ರೂಪಾಯಿ ಮಾಡ್ತಾಯಿದ್ರು. ಸಾಮಾನ್ಯ ಕ್ಯಾಂಟೀನ್ ಹೋಟ್ಲುಗಳ ಕೆಲವು ಹೋಟ್ಲಲ್ಲಿ 15 ರೂಪಾಯಿಗೆ ಕಾಫಿ ಕೊಡ್ತಿದ್ರು. ಇವತ್ತು ಅವರು ಕಾಫಿ ಪುಡಿ, ಹಾಲು ಎಲ್ಲ 4-5 ಐಟಮ್ ಏರಿರೋದ್ರಿಂದ ಅವರು 20 ರೂಪಾಯಿ ಮಾಡಿಕೊಟ್ಟಿದ್ರು. ಯಾಕೆ ಹಿಂಗೆ ಮಾಡಿದ್ರಿ ಅಂತ ಅವ್ರು ಕ್ಯಾಲ್ಕುಲೇಷನ್ ಕೊಟ್ಟರು. ನಮ್ಮ ಏರಿಯಾದಲ್ಲೇ ಕೇಳಿದೆ ನಾನು, ಈ ಥರ ಮಾಡಿದ್ದು ಸರಿಯಲ್ಲ, 1 ರೂಪಾಯಿ 2 ರೂಪಾಯಿ ಮಾಡೋಕ್ಕಾಯ್ತು, 4-5 ರೂಪಾಯಿ ಮಾಡಿದಿರಲ್ಲ ಸರಿಯಾ ಅಂತ ಕೇಳಿದರೆ ಅವ್ರು ಹೇಳಿದ ಕ್ಯಾಲ್ಕುಲೇಷನ್ ಕೊಟ್ಟರು. ಕಾಫಿ ಪುಡಿ ಇಷ್ಟಿದ್ದ ಇಷ್ಟಾಗಿದೆ, ಈ ಹಾಲು ಹಿಂಗಾಗಿದೆ, ಗ್ಯಾಸು ಎಲ್ಲ ಪ್ರತಿಯೊಂದು ಬೆಲೆ ಜಾಸ್ತಿ ಆದಾಗ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ನಾವು ಹಾಲು ಕರೆಯೋದು ರೇಟು ಕಡಿಮೆ ಇತ್ತು. ಈ ಬೆಂಗಳೂರು ಡೈರಿಯವರು ಬದುಕ್ತಾವ್ರೆ. ಅವರಿಂದ ಇವ್ರಿಗೂ ವ್ಯತ್ಯಾಸ ಏನಂದರೆ 9 ರೂಪಾಯಿ ವ್ಯತ್ಯಾಸ ಇದೆ. 9 ರೂಪಾಯಿ ವ್ಯತ್ಯಾಸ ಇರೋದ್ರಿಂದ ಹೋಟ್ಲವರು ಕಾಫಿ ಜಾಸ್ತಿ ಮಾಡಲೇಬೇಕು. ಕಾಫಿ ಪುಡಿ 350-400 ಇದ್ದು ಇವತ್ತು 800 ಆಗಿದೆ. ಅದಕ್ಕೆ ಯಾರು ಹೊಣೆ? ಇನ್ನು ನಂದಿನಿ ಹಾಲಿನ ದರವನ್ನು ಪ್ರತಿ ಲೀಟರ್ಗೆ 4 ರೂಪಾಯಿ ಹೆಚ್ಚಳ ಮಾಡಿ ಕರ್ನಾಟಕ ಸರ್ಕಾರ ಕೆಲವು ದಿನಗಳ ಹಿಂದೆ ಅಧಿಸೂಚನೆ ಹೊರಡಿಸಿತ್ತು. ಏಪ್ರಿಲ್ 1ರಿಂದ ಪರಿಷ್ಕೃತ ದರ ಇದೀಗ ಜಾರಿಗೆ ಬಂದಿದೆ. ಇದರ ಬೆನ್ನಲ್ಲೇ ಬೆಂಗಳೂರಿನ ಅನೇಕ ಹೋಟೆಲ್ಗಳು ಮತ್ತು ದರ್ಶನಿಗಳು ಕಾಫಿ ಮತ್ತು ಚಹಾ ದರವನ್ನು ಏರಿಕೆ ಮಾಡಿವೆ. 3 ರೂಪಾಯಿಂದ 5 ರೂಪಾಯಿ ತನಕ ಏರಿಕೆಯಾಗಿದೆ. ಕೆಲವು ಕಡೆ 10 ರೂಪಾಯಿಗೆ ಸಿಗ್ತಾ ಇತ್ತು, ಅದು 13 ರೂಪಾಯಿ ಆಗಿದೆ. ಕೆಲವು ಕಡೆ 15 ರೂಪಾಯಿಗೆ ಸಿಗ್ತಾ ಇತ್ತು, ಅದು 20 ರೂಪಾಯಿ ಆಗಿದೆ. ಬನ್ನಿ ಇದರ ಬಗ್ಗೆ ಜನಗಳು ಏನು ಹೇಳಿದರೆ ಕೇಳಿಸ್ಕೊಂಡು. ಪುಕ್ಷಟೆ ಕೊಡು ಅಂತ ಯಾರು ಹೇಳಿಲ್ಲ. ಪುಕ್ಷಟೆ ಕೊಟ್ಬಿಟ್ಟು 2,000 ಕೊಟ್ಬಿಟ್ಟು 4,000 ನಮ್ಮ ಹತ್ರ ಕೀಳ್ತಾ ಇದ್ದಾರೆ. ಹಾಲು ರೇಟು, ಡೀಸೆಲ್ ರೇಟು, ಹಾಲು 3 ಸಾವಿರ ಜಾಸ್ತಿ ಆಗಿದೆ. ಆಮೇಲೆ ಅಬಕಾರಿ ಇಲಾಖೆದು
ಬಡಬಗ ಏನೋ 50-60 ರೂಪಾಯಿ ಕುಡಿತಾ ಇದ್ದಾರೆ. 4 ಸಾರಿ ಮಾಡಿದ್ದಾರೆ. BJP ಗೌರ್ಮೆಂಟ್ ಇದ್ದಾಗ ಒಂದು ಸಹ ಯಾವುದಕ್ಕೂ ಕೈ ಹಾಕಿರಲಿಲ್ಲ. ಇವರೆಲ್ಲ ಪುಕ್ಷಾಟ ಕೊಟ್ಬಿಟ್ಟು ಮಿಡ್ಲ್ ಕ್ಲಾಸ್ ಅವ್ರು ಒಡೆ. ತುಂಬ ಜೀವನ ಮಾಡೋದೇ ಕಷ್ಟ. ಇವರು ವರ್ಷನೂ ಏರಿಸ್ತಾ ಇದ್ದಾರೆ. ಹಾಲಿನ ಬೆಲೆ ಏರಿಸಿದ್ರು, ಬಸ್ ಫೇರ್ ಇದೆ, ಎಲ್ಲ ಏರಿಸ್ತಾ ಇದ್ದಾರೆ. ಲೇಡೀಸಿಗೆ ಕೊಟ್ಬಿಟ್ಟು ಕರ್ನಾಟಕನ ಹಾಳು ಮಾಡ್ತಾ ಇದ್ದಾರೆ ಈಗ. ಅದು ನೆಸಿಟಿ ಇರಲಿಲ್ಲ ಮೇಡಮ್. ಅದು ರೈತರಿಗೂ ಕೊಡ್ತಾ ಇಲ್ಲ ಇವರು. 4 ರೂಪಾಯಿ ತೊಗೊಳ್ತಾ ಇದ್ದಾರಲ್ಲ, ಅದು ರೈತರಿಗೆ ಕೊಡ್ತಾ ಇಲ್ಲ. ಅದು ಮುಟ್ತಾನೂ ಇಲ್ಲ ಇವರು. ಇವರು ಯಾವಾಗ ಬೇಕೋ ಅವಾಗ ಏರಿಕೆ ಮಾಡ್ತಾರೆ, ಯಾವಾಗ ಬೇಕೋ ಅವರು ಕಾಂಗ್ರೆಸ್ನವರು ಇಷ್ಟ ಬಂದಂಗೆ ಮಾಡ್ತಾ ಇದ್ದಾರೆ ಮೇಡಮ್. ಸರ್ಕಾರದವರು ಜಾಸ್ತಿ ಮಾಡ್ಕೊಂಡು ಹೋದಂಗೆ ಬಡವರಿಗೆ ಹೊಡೆತ ಬೀಳ್ತಾ ಇದೆಯಲ್ಲ. ಈಗ 15 ರೂಪಾಯಿ ಮಾಡ್ತಾಯಿದ್ರು ಸಾಮಾನ್ಯ ಕ್ಯಾಂಟೀನು ಹೋಟ್ಲುಗಳ ಕೆಲವು ಹೋಟ್ಲಲ್ಲಿ 15 ರೂಪಾಯಿಗೆ ಕಾಫಿ ಕೊಡ್ತಿದ್ರು. ಇವತ್ತು ಅವರು ಕಾಫಿ ಪುಡಿ ಹಾಲು ಎಲ್ಲ 4-5 ಐಟಮ್ ಏರಿರೋದ್ರಿಂದ ಅವರು 20 ರೂಪಾಯಿ ಮಾಡಿಕೊಟ್ಟಿದ್ರು. ಯಾಕೆ ಹಿಂಗೆ ಮಾಡಿದ್ರಿ ಅಂತ ಅವ್ರು ಕ್ಯಾಲ್ಕುಲೇಷನ್ ಕೊಟ್ಟರು. ನಮ್ಮ ಏರಿಯಾದಲ್ಲೇ ಕೇಳಿದೆ ನಾನು, ಈ ಥರ ಮಾಡಿದ್ದು ಸರಿಯಲ್ಲ, 1 ರೂಪಾಯಿ 2 ರೂಪಾಯಿ ಮಾಡೋಕ್ಕಾಯ್ತು, 4-5 ರೂಪಾಯಿ ಮಾಡಿದಿರಲ್ಲ ಸರಿಯಾ ಅಂತ ಕೇಳಿದರೆ ಅವ್ರು ಹೇಳಿದ ಕ್ಯಾಲ್ಕುಲೇಷನ್ ಕೊಟ್ಟರು. ಕಾಫಿ ಪುಡಿ ಇಷ್ಟಿದ್ದ ಇಷ್ಟಾಗಿದೆ, ಈ ಹಾಲು ಹಿಂಗಾಗಿದೆ, ಗ್ಯಾಸು ಎಲ್ಲ ಪ್ರತಿಯೊಂದು ಬೆಲೆ ಜಾಸ್ತಿ ಆದಾಗ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ನಾವು ಹಾಲು ಕರೆಯೋದು ರೇಟು ಕಡಿಮೆ ಇತ್ತು. ಈ ಬೆಂಗಳೂರು ಡೈರಿಯವರು ಬದುಕ್ತಾವ್ರೆ. ಅವರಿಂದ ಇವ್ರಿಗೂ ವ್ಯತ್ಯಾಸ ಏನಂದರೆ 9 ರೂಪಾಯಿ ವ್ಯತ್ಯಾಸ ಇದೆ. 9 ರೂಪಾಯಿ ವ್ಯತ್ಯಾಸ ಇರೋದ್ರಿಂದ ಹೋಟ್ಲವರು ಕಾಫಿ ಜಾಸ್ತಿ ಮಾಡಲೇಬೇಕು. ಕಾಫಿ ಪುಡಿ 350-400 ಇದ್ದು ಇವತ್ತು 800 ಆಗಿದೆ. ಅದಕ್ಕೆ ಯಾರು ಹೊಣೆ? ಇನ್ನು ನಂದಿನಿ ಹಾಲಿನ ದರವನ್ನು ಪ್ರತಿ ಲೀಟರ್ಗೆ 4 ರೂಪಾಯಿ ಹೆಚ್ಚಳ ಮಾಡಿ ಕರ್ನಾಟಕ ಸರ್ಕಾರ ಕೆಲವು ದಿನಗಳ ಹಿಂದೆ ಅಧಿಸೂಚನೆ ಹೊರಡಿಸಿತ್ತು. ಏಪ್ರಿಲ್ 1ರಿಂದ ಪರಿಷ್ಕೃತ ದರ ಇದೀಗ ಜಾರಿಗೆ ಬಂದಿದೆ. ಇದರ ಬೆನ್ನಲ್ಲೇ ಬೆಂಗಳೂರಿನ ಅನೇಕ ಹೋಟೆಲ್ಗಳು ಮತ್ತು ದರ್ಶನಿಗಳು ಕಾಫಿ ಮತ್ತು ಚಹಾ ದರವನ್ನು ಏರಿಕೆ ಮಾಡಿವೆ. 3 ರೂಪಾಯಿಂದ 5 ರೂಪಾಯಿ ತನಕ ಏರಿಕೆಯಾಗಿದೆ. ಕೆಲವು ಕಡೆ 10 ರೂಪಾಯಿಗೆ ಸಿಗ್ತಾ ಇತ್ತು, ಅದು 13 ರೂಪಾಯಿ ಆಗಿದೆ. ಕೆಲವು ಕಡೆ 15 ರೂಪಾಯಿಗೆ ಸಿಗ್ತಾ ಇತ್ತು, ಅದು 20 ರೂಪಾಯಿ ಆಗಿದೆ. ಬನ್ನಿ ಇದರ ಬಗ್ಗೆ ಜನಗಳು ಏನು ಹೇಳಿದರೆ ಕೇಳಿಸ್ಕೊಳ್ಳಿ. ಪುಕ್ಷಾಟ ಕೊಡುವಂತ ಯಾರು ಹೇಳಿಲ್ಲ. ಪುಕ್ಷಾಟ ಕೊಟ್ಬಿಟ್ಟು 2,000 ಕೊಟ್ಬಿಟ್ಟು 4,000 ನಮ್ಮ ಹತ್ರ ಕೀಳ್ತಾ ಇದ್ದಾರೆ. ಹಾಲು ರೇಟು, ಡೀಸೆಲ್ ರೇಟು, ಹಾಲು 3 ಸಾರಿ ಜಾಸ್ತಿ ಆಗಿದೆ. ಆಮೇಲೆ ಅಬಕಾರಿ ಇಲಾಖೆದು ಬಡಬಗ ಏನೋ 50-60 ರೂಪಾಯಿ ಕುಡಿತಾ ಇದ್ದಾರೆ. 4 ಸಾರಿ ಮಾಡಿದ್ದಾರೆ. BJP ಗೌರ್ಮೆಂಟ್ ಇದ್ದಾಗ ಒಂದು ಸಹ ಯಾವುದಕ್ಕೂ ಕೈ ಹಾಕಿರಲಿಲ್ಲ. ಇವರೆಲ್ಲ ಪುಕ್ಷಾಟ ಕೊಟ್ಬಿಟ್ಟು ಮಿಡ್ಲ್ ಕ್ಲಾಸ್ ಅವ್ರು ಒಡೆ. ತುಂಬ ಜೀವನ ಮಾಡೋದೇ ಕಷ್ಟ. ಇವರು ವರ್ಷನೂ ಏರಿಸ್ತಾ ಇದ್ದಾರೆ. ಹಾಲಿನ ಬೆಲೆ ಏರಿಸಿದ್ರು, ಬಸ್ ಫೇರ್ ಇದೆ, ಎಲ್ಲ ಏರಿಸ್ತಾ ಇದ್ದಾರೆ. ಲೇಡೀಸಿಗೆ ಕೊಟ್ಬಿಟ್ಟು ಕರ್ನಾಟಕನ ಹಾಳು ಮಾಡ್ತಾ ಇದ್ದಾರೆ ಈಗ. ಅದು ನೆಸಿಟಿ ಇರಲಿಲ್ಲ ಮೇಡಮ್. ಅದು ರೈತರಿಗೂ ಕೊಡ್ತಾ ಇಲ್ಲ ಇವರು. 4 ರೂಪಾಯಿ ತೊಗೊಳ್ತಾ ಇದ್ದಾರಲ್ಲ, ಅದು ರೈತರಿಗೆ ಕೊಡ್ತಾ ಇಲ್ಲ. ಅದು ಮುಟ್ತಾನೂ ಇಲ್ಲ ಇವರು. ಯಾವಾಗ ಬೇಕೋ ಅವಾಗ ಏರಿಕೆ ಮಾಡ್ತಾರೆ, ಯಾವಾಗ ಬೇಕೋ ಅವರು ಕಾಂಗ್ರೆಸ್ನವರು ಇಷ್ಟ ಬಂದಂಗೆ ಮಾಡ್ತಾ ಇದ್ದಾರೆ ಮೇಡಮ್. ಸರ್ಕಾರದವರು ಜಾಸ್ತಿ ಮಾಡ್ಕೊಂಡು ಹೋದಂಗೆ ಬಡವರಿಗೆ ಹೊಡೆತ ಬೀಳ್ತಾ ಇದೆಯಲ್ಲ. ಈಗ 15 ರೂಪಾಯಿ ಮಾಡ್ತಾಯಿದ್ರು ಸಾಮಾನ್ಯ ಕ್ಯಾಂಟೀನು ಹೋಟ್ಲುಗಳ ಕೆಲವು ಹೋಟ್ಲಲ್ಲಿ 15 ರೂಪಾಯಿಗೆ ಕಾಫಿ ಕೊಡ್ತಿದ್ರು. ಇವತ್ತು ಅವರು ಕಾಫಿ ಪುಡಿ ಹಾಲು ಎಲ್ಲ 4-5 ಐಟಮ್ ಏರಿರೋದ್ರಿಂದ ಅವರು 20 ರೂಪಾಯಿ ಮಾಡಿಕೊಟ್ಟಿದ್ರು. ಯಾಕೆ ಹಿಂಗೆ ಮಾಡಿದ್ರಿ ಅಂತ ಅವ್ರು ಕ್ಯಾಲ್ಕುಲೇಷನ್ ಕೊಟ್ಟರು. ನಮ್ಮ ಏರಿಯಾದಲ್ಲೇ ಕೇಳಿದೆ ನಾನು, ಈ ಥರ ಮಾಡಿದ್ದು ಸರಿಯಲ್ಲ, 1 ರೂಪಾಯಿ 2 ರೂಪಾಯಿ ಮಾಡೋಕ್ಕಾಯ್ತು, 4-5 ರೂಪಾಯಿ ಮಾಡಿದಿರಲ್ಲ ಸರಿಯಾ ಅಂತ ಕೇಳಿದರೆ ಅವ್ರು ಹೇಳಿದ ಕ್ಯಾಲ್ಕುಲೇಷನ್ ಕೊಟ್ಟರು. ಕಾಫಿ ಪುಡಿ ಇಷ್ಟಿದ್ದ ಇಷ್ಟಾಗಿದೆ, ಈ ಹಾಲು ಹಿಂಗಾಗಿದೆ, ಗ್ಯಾಸು ಎಲ್ಲ ಪ್ರತಿಯೊಂದು ಬೆಲೆ ಜಾಸ್ತಿ ಆದಾಗ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ನಾವು ಹಾಲು ಕರೆಯೋದು ರೇಟು ಕಡಿಮೆ ಇತ್ತು. ಈ ಬೆಂಗಳೂರು ಡೈರಿಯವರು ಬದುಕ್ತಾವ್ರೆ. ಅವರಿಂದ ಇವ್ರಿಗೂ ವ್ಯತ್ಯಾಸ ಏನಂದರೆ 9 ರೂಪಾಯಿ ವ್ಯತ್ಯಾಸ ಇದೆ. 9 ರೂಪಾಯಿ ವ್ಯತ್ಯಾಸ ಇರೋದ್ರಿಂದ ಹೋಟ್ಲವರು ಕಾಫಿ ಜಾಸ್ತಿ ಮಾಡಲೇಬೇಕು. ಕಾಫಿ ಪುಡಿ 350-400 ಇದ್ದು ಇವತ್ತು 800 ಆಗಿದೆ. ಅದಕ್ಕೆ ಯಾರು ಹೊಣೆ?